ಕಮಲ್ ಹಾಸನ್ ನಟನೆಯ ತಗ್ ಲೈಫ್ ಸಿನಿಮಾದ ಇವೆಂಟ್ ನಲ್ಲಿ ಶಿವರಾಜ್ ಕುಮಾರ್ ಭಾಗಿಯಾಗಿದ್ರು. ಇದೇ ಹೊತ್ತಿನಲ್ಲೇ ಕಮಲ್ ಹಾಸನ್ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅಂತ ಹೇಳೋ ಮೂಲಕವಾಗಿ ಅವರು ಇದನ್ನ ಶಿವರಾಜ್ ಕುಮಾರ್ ಮುಂದೆ ಹೇಳಿದ್ದಾರೆ. ರಾಜ್ಕುಮಾರ್ ಅವರ ಮೇಲೆ ಅಪಾರವಾದಂತಹ ಗೌರವ ಇದೆ. ಇದು ಎಲ್ಲ ವಿಚಾರಗಳನ್ನ ಅವರು ಹಂಚಿಕೊಂಡಿದ್ದಾರೆ. ನಮ್ಮ ತಮಿಳಿನಿಂದಲೇ ನಿಮ್ಮ ಕನ್ನಡ ಹುಟ್ಟಿದ್ದು ಅಂತ ಕೂಡ ಅವರು ಪ್ರಸ್ತಾಪ ಮಾಡ್ತಾರೆ. ಶಿವಣ್ಣ ಎದುರು ಹೇಳಿದ ಕಮಲ್ ಹಾಸನ್ ಇದಕ್ಕೆ ಈಗ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ತಮಿಳಿಗರ ಶ್ರೇಷ್ಠತೆಯ ವ್ಯಸನದ ವಿರುದ್ಧ ಕನ್ನಡಿಗರು ಆಕ್ರೋಶವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹೊರಹಾಕಿದ್ದಾರೆ. ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅಂತ ಶಿವಣ್ಣ ಎದುರಲ್ಲೇ ನಟ ಕಮಲ್ ಹಾಸನ್ ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಕೊಟ್ಟಂತಹ ಹೇಳಿಕೆ ಈಗ ಸದ್ಯ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶಕ್ಕೆ ಟೀಕೆಗೆ ಗುರಿಯಾಗಿದೆ. ಸಾಮಾಜಿಕ ಜಾಲತಾಣದಲ್ಲಂತೂ ಕನ್ನಡಿಗರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಫಸ್ಟು ಕನ್ನಡದ ಮೂಲ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ, ಬಾಯಿಗೆ ಬಂದಂಗೆ ಮಾತಾಡಬೇಡಿ ಅಂತೆಲ್ಲ ಕಿಡಿಕಾರ್ತಿದ್ದಾರೆ. ತಗ್ ಲೈಫ್ನ ಇವೆಂಟ್ ಇತ್ತು. ಈ ಇವೆಂಟ್ನಲ್ಲಿ ಶಿವರಾಜ್ ಕುಮಾರ್ ಕೂಡ ಭಾಗಿಯಾಗಿದ್ರು. ಕಮಲ್ ಹಾಸನ್ ಅವ್ರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಮಾತನಾಡಿದ್ರು. ನಂತರ ಕಮಲ್ ಹಾಸನ್ ಕೂಡ ರಾಜ್ಕುಮಾರ್ ಅವರ ಬಗ್ಗೆ, ರಾಜ್ಕುಮಾರ್ ಅವರ ಸಿನಿಮಾಗಳ ಬಗ್ಗೆ, ಕನ್ನಡದ ಬಗ್ಗೆ ಮಾತನಾಡಿದ್ರು. ಇಷ್ಟೆಲ್ಲ ಮಾತನಾಡಿ ಪಕ್ಕಕ್ಕೆ ಇದೊಂದು ಹೇಳಿಕೆಯನ್ನ ಸೇರಿಸ್ಬಿಟ್ರು, ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅಂತ. இது அந்த ஊரில் இருக்கும் என் குடும்பம், அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷையும், அதனால் நீங்களும் அதில் உட்படுவீர்கள். இது அந்த ஊரில் இருக்கும் என் குடும்பம், அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்றார். இது அந்த ஊரில் இருக்கும் என் குடும்பம், அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ಆರಂಭಿಸಿದೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭಾರತಿ. ಶಿವರಾಜ್ ಕುಮಾರ್ಗೆ ಆ ಕ್ಷಣ ಇದು ಫ್ಲಾಶ್ ಆಗ್ಲಿಲ್ವಾ? ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅವರ ರೆಸ್ಪಾನ್ಸ್ ಏನಾಗಿತ್ತು? ಆ ಕ್ಷಣದಲ್ಲಿ ದಿವ್ಯಾ, ಶಿವರಾಜ್ ಕುಮಾರ್ ಸೈಲೆಂಟ್ ಆಗೇ ಇದ್ರು. ಯಾಕಂದರೆ ಅವ್ರು ಕೆಳಗಡೆ ಇದ್ದರು, ಇವರು ಸ್ಟೇಜ್ ಮೇಲೆ ಮಾತನಾಡ್ತಾ ಇದ್ರು, ಇವರು ಭಾಷಣದಲ್ಲಿ ಮಾತಾಡ್ತಾ ಇದ್ರು. ಆ ಥರ ಒಂದು ಈವೆಂಟ್ನಲ್ಲಿ ಅವರು ಮೈಕ್ ಹಿಡಿದು ಮಾತಾಡ್ತಾ ಇದ್ರು. ಅದಕ್ಕೆ ಗೆಸ್ಟ್ ಆಗಿ ಶಿವರಾಜ್ ಕುಮಾರ್ ಹೋಗಿದ್ರು. ಆ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ಏನು ಅನ್ನಿಸ್ತೋ ಏನೋ, ಅಥವಾ ಅದು ಫ್ಲಾಶ್ ಆಗಿರಲಿಲ್ವೋ. ಆದರೆ ಕಮಲ್ ಹಾಸನ್ ಹೇಳಿದ್ರಲ್ಲ, ಅದಂತೂ ತೀರಾ ಖಂಡನೀಯ. ಅಂದರೆ ಕನ್ನಡಿಗರು ತೀರಾ ಆಕ್ರೋಶಕ್ಕೆ ಕಾರಣವಾದಂತಹ ಅಂಶ. ಯಾಕಂದರೆ ಯಾಕೆ ಕಮಲ್ ಹಾಸನ್ ಅವರು ಆ ವಿಷಯದ ಪ್ರಸ್ತಾಪ ಮಾಡಿದ್ರೋ ಏನೋ, ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂತ ಹೇಳಿ ಯಾಕೆ ಹೇಳಿದ್ರೋ ಏನೋ, ಈ ಥರದ ಒಂದು ಅಸಂಬದ್ಧ ಮಾತುಗಳನ್ನು ಆಗಾಗ ಆಡ್ತಾ ಇರ್ತಾರೆ ಕಮಲ್ ಹಾಸನ್ ಅವರು. ಹಿರಿಯ ನಟ, ಶ್ರೇಷ್ಠ ನಟ, ತೀರಾ ಮೇಧಾವಿ, ತಿಳಿದುಕೊಂಡಿದ್ದಾರೆ. ಆದರೆ ಕೆಲವೊಂದು ಬಾರಿ ಅನಗತ್ಯವಾಗಿ ಕೆಲವೊಂದು ವಿಚಾರವನ್ನು ಎಳೆತಂದು ಆಕ್ರೋಶಕ್ಕೆ ಕಾರಣವಾಗುವಂತಹ ವಿಚಾರವನ್ನು ಹಿಂದೆ ಸಾಕಷ್ಟು ಬಾರಿ ನೋಡಿದ್ದೀವಿ. ಅದೇ ರೀತಿಯಲ್ಲಿ ಈಗಲೂ ಕೂಡ ತಮಿಳಿನಿಂದ ಕನ್ನಡ ಹುಟ್ಟಿದ್ದು, ರಾಜ್ಕುಮಾರ್ ಅವರು ನಮಗೆ ಇಷ್ಟ, ನೀವು ಇಷ್ಟ ಹೇಳಿ ಪರಸ್ಪರ ಹೊಗಳಿಕೆ ಅದೆಲ್ಲ ಬಂತು. ಆದರೆ ಶಿವರಾಜ್ ಕುಮಾರ್ ಅವರನ್ನು ಉದ್ದೇಶಿಸಿ ಮಾತನಾಡ್ತಾ ಕನ್ನಡ ಇಂಡಸ್ಟ್ರಿಯ ನಂಟನ ಬಗ್ಗೆ ಮಾತನಾಡ್ತಾ ಇರಬೇಕಾದ್ರೆ ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂತ ಹೇಳ್ತಾರೆ. ಇದೇ ವಿಚಾರ ಬಹಳ ಆಕ್ರೋಶಕ್ಕೆ ಕಾರಣವಾಗಿದೆ. ಕನ್ನಡಿಗರು ತೀರಾ ಟೀಕೆಗೆ ಗುರಿ ಮಾಡ್ತಾ ಇದ್ದಾರೆ ಕಮಲ್ ಹಾಸನ್ ಅವರನ್ನ. ಹಿಂದೆ ಕಮಲ್ ಹಾಸನ್ ಅವರು ಇದೇ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತನಾಡಿದ್ರು, ಇದೇ ಮಣಿರತ್ನಂ ಸಿನಿಮಾ ಬಗ್ಗೆ ಮಾತಾಡಿ ಸಾಕಷ್ಟು ಒಳ್ಳೆಯ ಅಭಿಪ್ರಾಯವನ್ನು ಹಂಚಿಕೊಂಡಿದ್ರು. ಆದರೆ ಈ ಕಮಲ್ ಹಾಸನ್ ತೀರಾ ಪುರಾತನವಾದ ಕನ್ನಡವನ್ನ ತಮಿಳಿನಿಂದ ಹುಟ್ಟಿದ್ದು ಅಂತ ಹೇಳ್ತಾ ಯಾವ ರೀತಿಯಲ್ಲಿ ಹೇಳಿದ್ರು ಅದಕ್ಕೆ ಅವರೇ ಕ್ಲಾರಿಫಿಕೇಶನ್ ಕೊಡಬೇಕಾಗಿದೆ. ಈಗ ಅವರು ಕರ್ನಾಟಕದಲ್ಲೇ ಇದ್ದಾರೆ, ತಗ್ ಲೈಫ್ ಪ್ರೆಸ್ ಮೀಟ್ ನಲ್ಲೇ ಇದ್ದಾರೆ, ಉತ್ತರ ಕೊಡಬೇಕಾಗಿದೆ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಭಾರತಿ ನಿಮ್ಮೆಲ್ಲ ಮಾಹಿತಿಗೆ.